ಪ್ರೈಸ್ ದ ಲಾರ್ಡ್. ದೇವರನ್ನು ನಂಬಿದಂಥ ಪ್ರತಿಯೊಬ್ಬ ಸಹೋದರ ಸಹೋದರಿ ತಿಳ್ಕೊಳ್ಳಬೇಕಾದದ್ದು ಏನಂತಂದರೆ, ನಾವು ನಂಬಿದ್ದೇವೆ ಅಂದರೆ ನಾವು ನಂಬಿಕೆಯ ನಿಯಮವನ್ನು ಅನುಸರಿಸುತ್ತೇವೆ. ನಂಬಿಕೆಯ ನಿಯಮ ಏನೆಂದರೆ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ ಅದರ 21ನೇ ವಚನ ಹೇಳುತ್ತೆ, ಜೀವ ಮರಣ ನಾಲಿಗೆ ವಶದಲ್ಲಿದೆ. ನಾವು ನಾಲಿಗೆಯಿಂದ ಏನನ್ನು ಹೇಳುತ್ತೇವೋ ಅದು ನಮ್ಮ ಹತ್ರ ಇರುತ್ತೆ, ನಕಾರಾತ್ಮಕ ಆಗಲಿ ಅಥವಾ ಸಕಾರಾತ್ಮಕ ಆಗಲಿ. ಆದುದರಿಂದ ನಂಬಿಕೆಯಿಂದ ನಾವು ಏನನ್ನು ಹೇಳುತ್ತೇವೋ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ. ಇದು ನಂಬಿಕೆಯ ನಿಯಮ ಇದೆ. ಆದುದರಿಂದ ಈ ನಂಬಿಕೆಯ ನಿಯಮವನ್ನು ಮಜಬೂತ್ ಮಾಡಿ, ಇದನ್ನು ಬಲಿಷ್ಠ ಮಾಡಿ, ದೊಡ್ಡದನ್ನಾಗಿ ಮಾಡಿ. ಇದು ಹೇಗೆ ದೊಡ್ಡದನ್ನಾಗಿ ಮಾಡೋದಂದರೆ, ನಂಬಿಕೆಯನ್ನು ಕೇಳುವುದರ ಮೂಲಕ ಬರುತ್ತೆ. ನಂಬಿಕೆ ದೇವರ ವಾಕ್ಯವನ್ನು ಮತ್ತೆ ಮತ್ತೆ ತಿರುಗಿ ಅದನ್ನು ಧ್ಯಾನ ಮಾಡೋದ್ರ ಮೂಲಕ, ಕೇಳುವುದರ ಮೂಲಕ ಬರುತ್ತೆ. ಆದುದರಿಂದ ನಂಬಿಕೆಯನ್ನು ಮಜಬೂತ್ ಮಾಡಿ. ನಾವು ನೋಡ್ತೇವೆ, ಈಗ ಯಾವುದಾದ್ರೂ ಒಂದು ದೊಡ್ಡ ಪರಿಸ್ಥಿತಿ, ಇಕ್ಕಟ್ಟು ಬಿಕ್ಕಟ್ಟು ಪರೇಶಾನಿಲಿದ್ದೀರಾ, ಅದರ ಮೇಲೆ ನಿಮ್ಮ ಧ್ಯಾನವನ್ನು ತೆಗಿರಿ. ಅದರ ಮೇಲೆ ನಮ್ಮ ದಮಾಕನ್ನು ಕೇಂದ್ರೀಕರಿಸುವುದನ್ನು ಅಸ್ವೀಕಾರ ಮಾಡಿ, ಅದನ್ನು ನೋಡಬೇಡಿ. ನಾವು ನೋಡ್ತೇವೆ, ಇದು ನಂಬಿಕೆಯ ನಿಯಮ ಅಲ್ಲ. ಅಬ್ರಹಾಮನು ತನ್ನ ಮಜಬೂತ್ ವಿಶ್ವಾಸವನ್ನು ನಂಬಿಕೆಯ ನಿಯಮದ ಮೂಲಕವಾಗಿ ತೋರಿಸಿದ. ರೋಮಾಪುರ ಪತ್ರಿಕೆ 4ನೇ ಅಧ್ಯಾಯ 19-20ರಲ್ಲಿ ನಾವು ನೋಡ್ತೇವೆ, ಆತನ ಶರೀರ ಮೃತು ಪ್ರಾಯವಾಗಿದೆ ಎಂಬುದಾಗಿ ಆತನು ನೋಡಿದ್ದರೂ, ಆತನು ತಿಳ್ಕೊಂಡಿದ್ದರೂ, ಮತ್ತು ಅವನ ಹೆಂಡತಿಯಾದ ಸಾರಳ ಗರ್ಭವು ಸತ್ತೋಗಿದೆ, ಗರ್ಭಕಾಲ ಮುಗಿದೋಗಿದೆ ಎಂಬುದಾಗಿ ನೆನೆಸಿದರೂ ಆತನು ಅದರ ಮೇಲೆ ಧ್ಯಾನವನ್ನು ಕೇಂದ್ರೀಕರಿಸಲಿಲ್ಲ. ಅದನ್ನು ಇನ್ಕಾರ್ ಮಾಡಿದ್ದ ಮತ್ತು ಅದರ ಮೇಲೆ ದೃಷ್ಟಿಯನ್ನು ತೆಗೆದುಹಾಕಿದ್ದ. ದೇವರ ಮೇಲೆ ದೃಷ್ಟಿನಿಟ್ಟಿದ್ದ, ದೇವರ ವಾಕ್ಯವನ್ನೇ ಧ್ಯಾನಿಸಿದ್ದ. ಆದುದರಿಂದ ನಮ್ಮ ಜೀವನ ಮುಗಿತು, ಈಗ ಮುಂದೆ ಏನು ಮಾಡೋಕ್ಕಾಗೋದಿಲ್ಲ, ನಾವು ಪರೇಶಾನಿಯಲ್ಲಿದ್ದೇವೆ ಎಂಬುದಾಗಿ ನೀವು ಹೇಳ್ತಾ ಇದ್ದಿದ್ದೇ ಆದರೆ, ನಿಮ್ಮ ದೃಷ್ಟಿ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಕೇಂದ್ರೀಕರಿಸಿ. ದೇವರ ವಾಕ್ಯ ಹೇಳುತ್ತೆ, ನೀನು ವಿಜಯ ಇದ್ದೀಯಾ, ಸಫಲಾಗಿದ್ದೀಯಾ, ನೀನು ಆಶೀರ್ವಾದ ನಿಧಿಯಾಗಿದ್ದೀಯಾ, ಮತ್ತು ನಿನ್ನನ್ನು ನಿಲ್ಲಿಸುವುದಕ್ಕೆ ಯಾರಿಗೂ ಯಾವುದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ದೇವರನ್ನು ನಂಬಿದ್ದೀರಾ. ಇದು ನಂಬಿಕೆಯ ನಿಯಮ ಇದೆ. ಆದುದರಿಂದ ನಂಬಿಕೆಯ ಮೂಲಕ ದೇವರ ವಾಕ್ಯವನ್ನು ಹೇಳಿ ಮತ್ತು ಹಾಗೆ ಅದೇ ನಡೆಯುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ನಂಬಿಕೆ ನಿಯಮವನ್ನು ಉಪಯೋಗಿಸಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಆಮೆನ್.